ನಟಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೋಟೋಕಾಲ್ ರಿಪೋರ್ಟ್ ನಾಳೆ ಸಲ್ಲಿಕೆಯಾಗಲಿದೆ. ತನಿಖೆಯನ್ನ ಮುಗಿಸಿದ್ದಾರೆ ಗೌರವ್ ಗುಪ್ತಾ ಅವರು. ಪ್ರೋಟೋಕಾಲ್ ಅಲ್ಲಿ ಏನೇನು ಆಗಿತ್ತು, ಯಾರು ಹೇಳಿದ್ರು ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇನ್ನು ತನಿಖೆಗೆ ಗೌರವ್ ಗುಪ್ತಾ ಅವರನ್ನ ಸರ್ಕಾರ ನೇಮಿಸಿತ್ತು. 10 ದಿನಗಳಲ್ಲಿ ವರದಿ ಕೊಡೋದಕ್ಕೂ ಕೂಡ ಸೂಚನೆಯನ್ನ ಸರ್ಕಾರ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ನಲ್ಲಿ ಈಗಾಗಲೇ ಗೌರವ್ ಗುಪ್ತಾ ಅವರು ಕಂಪ್ಲೀಟ್ ಆಗಿ ಅಲ್ಲಿ ಏನೇನು ಆಗಿತ್ತು ಅನ್ನೋದರ ವಿಚಾರಣೆಯನ್ನ ನಡೆಸಿದ್ದಾರೆ. ಆ ವಿಚಾರಣೆ ಈಗಾಗಲೇ ಪೂರ್ಣಗೊಂಡಿದೆ. ಹಲವರನ್ನ ವಿಚಾರಣೆ ನಡೆಸಿ ಹೇಳಿಕೆಯನ್ನ ಕೂಡ ದಾಖಲಿಸಿದೆ ಸಮಿತಿ. ನಿನ್ನೆ ರಣ್ಯಾ ಮಲತಂದೆಯಾಗಿರುವಂತಹ ಡಿಜಿಪಿ ರಾಮಚಂದ್ರ ರಾವ್ ಅವರ ವಿಚಾರಣೆಯಾಗಿದ್ದು ಇವತ್ತು ವರದಿ ಸಿದ್ಧಗೊಳ್ತಾ ಇದೆ. ನಾಳೆಯ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ತನಿಖೆಯನ್ನ ಪೂರ್ಣಗೊಳಿಸಿರುವಂತಹ ಸಮಿತಿ ನಾಳೆ ಪ್ರೋಟೋಕಾಲ್ ವರದಿಯನ್ನ ಸಲ್ಲಿಸಲಿದೆ. ಪ್ರೋಟೋಕಾಲ್ಗೆ ಸಂಬಂಧಪಟ್ಟ ಹಾಗೆ ಏನೇನು ಆಗಿತ್ತು, ನಟಿ ರಣ್ಯಾರಾವ್ಗೆ ಪ್ರೋಟೋಕಾಲ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಅಲ್ಲಿ ಆದೇಶವನ್ನು ನೀಡಲಾಗಿತ್ತು, ಯಾರು ಹೇಳಿದ್ರು, ಏನೇನು ನಡೆಯಿತು ಏರ್ಪೋರ್ಟ್ನಲ್ಲಿ, ಇವೆಲ್ಲದರ ಬಗ್ಗೆ ಈಗಾಗಲೇ IAS ಆಫೀಸರ್ ಆಗಿರುವಂತಹ ಗೌರವ್ ಗುಪ್ತಾ ಅವರ ಸಮಿತಿಯನ್ನ ನೇಮಿಸಿತ್ತು ಸರ್ಕಾರ. ಈ ಹಿನ್ನೆಲೆಯಲ್ಲಿ 10 ದಿನದ ಒಳಗೆ ವರದಿಯನ್ನ ಸಲ್ಲಿಸೋದಕ್ಕೂ ಕೂಡ ಸರ್ಕಾರ ಸೂಚನೆಯನ್ನ ಕೊಟ್ಟಿತ್ತು. ಅದೇ ರೀತಿಯಾಗಿ ವಿಚಾರಣೆ ಪೂರ್ಣಗೊಂಡಿದೆ. ನಾಳೆ ವರದಿಯನ್ನ ಸಲ್ಲಿಸಲಿದ್ದಾರೆ. ನಟಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ DRI ಅಧಿಕಾರಿಗಳ ರಿಪೋರ್ಟ್ ಕೂಡ ರೆಡಿ ಆಗಿದೆ. ಶೀಘ್ರವೇ ಕೇಂದ್ರ ಹಣಕಾಸು ಇಲಾಖೆಗೆ ವರದಿಯನ್ನ DRI ಅಧಿಕಾರಿಗಳು ಸಲ್ಲಿಕೆ ಮಾಡಲಾಗುತ್ತೆ. ಯಾಕಂದ್ರೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಚ್ 3ರಂದು ನಟಿ ರಣ್ಯಾರಾವ್ ಅನ್ನ DRI ಅಧಿಕಾರಿಗಳು ಅರೆಸ್ಟ್ ಮಾಡಿರೋದು. ಅವತ್ತಿನಿಂದ ಇಲ್ಲಿವರೆಗೂ ಏನೇನಾಗಿದೆ, ಯಾವ ರೀತಿಯಾಗಿ ತನಿಖೆ ಪ್ರಗತಿಯನ್ನ ಕಂಡಿದೆ ಅನ್ನೋದರ ಬಗ್ಗೆ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ಕಲೆ ಹಾಕಿ ಈಗ ರಿಪೋರ್ಟ್ ಅನ್ನ ರೆಡಿ ಮಾಡಿದ್ದಾರೆ. ಸ್ಮಗ್ಲಿಂಗ್ ನಲ್ಲಿ ಸಚಿವರ ಪಾತ್ರ ಇಲ್ಲವಂತೆ, ಸಚಿವರ ಕೈವಾಡದ ಬಗ್ಗೆ ಸಾಕ್ಷ್ಯ ಸಿಕ್ಕಿಲ್ವಂತೆ, ಅಧಿಕಾರಿಗಳು, ಸಿಬ್ಬಂದಿ, ಉದ್ಯಮಿಗಳ ಕೈವಾಡದ ಬಗ್ಗೆ ಈ ರಿಪೋರ್ಟ್ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಇನ್ನು ರಣ್ಯಾ ಟ್ರಾವೆಲ್ ಹಿಸ್ಟ್ರಿ ಬಗ್ಗೆ DRI ತನಿಖೆಯನ್ನ ಮಾಡಿದ್ದು ಕಳೆದ ವರ್ಷ 46 ಬಾರಿ ದುಬೈಗೆ ಪ್ರಯಾಣವನ್ನ ಬೆಳೆಸಿದ್ದಾರಂತೆ. ಒಂದೇ ದಿನದಲ್ಲಿ ನಟಿ ರಣ್ಯಾರಾವ್ ದುಬೈಗೆ ಹೋಗಿ ಬರ್ತಾ ಇದ್ರು. CCTVಗಳ ಪರಿಶೀಲನೆಗೂ ಕೂಡ DRI ಅಧಿಕಾರಿಗಳು ಇಳಿದಿದ್ದಾರೆ. ದುಬೈಗೆ ಹೋಗುವಾಗ ಜಾಕೆಟ್ ಹಾಕ್ತಾ ಇದ್ದ ರಣ್ಯಾ ಯಾವ ರೀತಿಯಾಗಿರ್ತಾ ಇದ್ರು, ಅವರ ಚಲನವಲನ ಏನೇನು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದು ಚಲನವಲನದ ಪ್ರತಿ ದೃಶ್ಯವನ್ನ ಕೂಡ ಪರಿಶೀಲನೆ ಮಾಡಿದ್ದಾರೆ. ಅದರಲ್ಲೂ ಕಳೆದ ವರ್ಷ ಎಷ್ಟು ಬಾರಿಯಾಗಿ ಅವರು ದುಬೈಗೆ ಹೋಗಿದ್ರು, ಅದರಲ್ಲಿ ಎಷ್ಟು ದಿನದಲ್ಲೇ ಹೋಗಿ ಬರ್ತಾ ಇದ್ರು, ಇದರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ DRI ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೂ ಏನೇನು ಬೆಳವಣಿಗೆಗಳು ನಡೆದಿದೆ? ಪ್ರಮುಖವಾಗಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ರಣ್ಯಾ ಕೇಸಲ್ಲಿ ಅಂದ್ರೆ ಇದುವರೆಗೂ ಕೂಡ ಏನು ಪೊಲಿಟಿಕಲ್ ಲಿಂಕ್ ಇತ್ತು, ಅದಕ್ಕೆ ಕೆಲ ಸಚಿವರ ಅದರ ಲಿಂಕ್ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ DRI ಅಧಿಕಾರಿಗಳು ತನಿಖೆ ಮಾಡಿರುವಂತಹ ಸಂದರ್ಭದಲ್ಲಿ ಸಚಿವರಾಗಿರ್ಬೋದು ಅಥವಾ ಪೊಲಿಟಿಕಲ್ ಲಿಂಕ್ ಇರೋದ್ರ ಬಗ್ಗೆ ಇದುವರೆಗೂ ಕೂಡ ಯಾವುದೇ ರೀತಿಯ ಒಂದು ಮಾಹಿತಿ ಕೊಟ್ಟಿಲ್ಲ. ಅದಕ್ಕೆ ನೆಗೆಟಿವ್ ರಿಪೋರ್ಟ್ ಅಂದ್ರೆ ಈಗಾಗಲೇ ಅವರು ರಿಪೋರ್ಟ್ ಅನ್ನ ತಯಾರು ಮಾಡ್ಕೊಂಡಿದ್ದಾರೆ. ಕೇಂದ್ರ ಹಣಕಾಸು ಇಲಾಖೆಗೆ ಈಗ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡಿರುವಂತದ್ದು. ಅದೇ ರೀತಿಯಾಗಿ 14 kg ಹೆಚ್ಚು ಚಿನ್ನ ಏನು ಬಿಸ್ಕೆಟ್ ಏನ್ ಸಿಕ್ಕಿತ್ತು, ಆ ಜೊತೆಯಲ್ಲಿ ರಣ್ಯಾ ಮನೆಯಲ್ಲಿ ಸಿಕ್ಕಂತಹ ಅಮೌಂಟ್ ವಿಚಾರಕ್ಕೆ ಟೋಟಲ್ ಅಂದ್ರೆ ಅವ್ರ ಸ್ಟೇಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ಶೀಘ್ರದಲ್ಲಿ ಅವರು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾ ಇರುವಂತದ್ದು. ಅದಕ್ಕೆ ರಿಪೋರ್ಟ್ ಅಲ್ಲಿ ಈ ಒಂದು ಪೊಲಿಟಿಕಲ್ ಲಿಂಕ್ ಏನಿದೆ ಅದು ಸದ್ಯಕ್ಕೆ ತನಿಖೆಯಲ್ಲಿ ಕಂಡು ಬಂದಿಲ್ಲ ಅನ್ನೋದ್ರ ಬಗ್ಗೆ ನೆಗೆಟಿವ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅದೇ ರೀತಿಯಾಗಿ ಪ್ರಮುಖವಾಗಿ ಅಂದ್ರೆ ಟ್ರಾವೆಲ್ ಹಿಸ್ಟ್ರಿ ಅಂದ್ರೆ ಬೆಂಗಳೂರು ಏರ್ಪೋರ್ಟ್ ಇಂದ ದುಬೈಗೆ ಎಷ್ಟು ಬಾರಿ ಪ್ರಯಾಣ ಮಾಡಿದ್ದಾರೆ, ಅದು 2024ರಿಂದ ಅದು ಕಳೆದ 1 ವರ್ಷದಲ್ಲಿ ಎಷ್ಟು ಬಾರಿ ಮಾಡಿದ್ದಾರೆ ಅದರ ಬಗ್ಗೆ ಕೂಡ ಅವರು ಟ್ರಾವೆಲ್ ಹಿಸ್ಟ್ರಿಯನ್ನ ಕಲಿತಿತ್ತು. ಸುಮಾರು 46 ಬಾರಿ ಬರೋಬ್ಬರಿ 46 ಬಾರಿ ಟ್ರಾವೆಲ್ ಮಾಡಿದ್ದಾರೆ ರಣ್ಯಾ ಅಂತ ಹೇಳಿ ಗೊತ್ತಾಗಿರುವಂತದ್ದು. ಮತ್ತೆ ಮುಂಬೈಗೆ 25 ಬಾರಿ, ಮತ್ತೆ ಕೋಲ್ಕತ್ತಾ, ಚೆನ್ನೈ ಮತ್ತೆ ಹೈದರಾಬಾದ್ಗೆ 2 ಬಾರಿ ಹೋಗಿ ಬಂದಿರುವಂತ ಬಗ್ಗೆ ಕೂಡ ಆ ಟ್ರಾವೆಲ್ ಹಿಸ್ಟ್ರಿ ಎಲ್ಲ DRI ಅಧಿಕಾರಿಗಳು ಕಲೆ ಹಾಕಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸುಮಾರು 46 ಬಾರಿ ದುಬೈಗೆ ಪ್ರಯಾಣ ಮಾಡುವಂತದ್ದು. ಜೊತೆಲಿ ಸುಮಾರು 27/7/2023ರಿಂದ ರಣ್ಯಾ ಟ್ರಾವೆಲ್ ಏನ್ ಮಾಡಿದ್ದಾರೆ ಆ ಬಗ್ಗೆ ಕೂಡ ಮಾಹಿತಿ 2023 ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಹೀಗಾಗಿ ಅವರು ಹೋಗಿದ ಸಂದರ್ಭದಲ್ಲಿ ಆಗಿರೋದು ಮತ್ತೆ ಆ ಒಂದು ಸಂದರ್ಭದಲ್ಲಿ ಒನ್ ಡೇ ಟ್ರಾವೆಲ್ ಅಂದ್ರೆ ಒನ್ ಡೇ ಹೋಗು ದುಬೈಗೆ ಹೋಗುವಂಥದ್ದು ಮತ್ತೆ ಒನ್ ಡೇ ಹಂಗೆ ರಿಟರ್ನ್ ಆಗುವಂತದ್ದು ಏನಿದೆ ಅದನ್ನು ಕೂಡ ಅವರು ಪಟ್ಟಿಯನ್ನ ಮಾಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಸ್ಮಗ್ಲಿಂಗ್ ಮಾಡೋಕೆ ಆ ತರ ಮಾಡಿರ್ಬಹುದು ಈ ಒಂದು ಮೂವ್ಮೆಂಟ್ ಅಲ್ಲಿ ಅನ್ನೋ ಕೂಡ ಅದ್ರ ಬಗ್ಗೆ ಕೂಡ ಸಂಶಯವನ್ನು ವ್ಯಕ್ತಪಡಿಸಿ ಅದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡಿ ಅದ್ರ ಬಗ್ಗೆ ತರುಣ್ ರಾಜ್ ಮತ್ತೆ ರಣ್ಯಾ ಇಬ್ಬರ ಒಂದು ಪಾತ್ರದ ವಿಚಾರವಾಗಿ ಮತ್ತೆ ಅವನ ಟ್ರಾನ್ಸಾಕ್ಷನ್ ವಿಚಾರವಾಗಿ ಎಲ್ಲವೂ ಕೂಡ ಆ ಟೋಟಲ್ ಈ ಸಿಂಡಿಕೇಟ್ ಯಾವೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ ಮತ್ತೆ ಪ್ರೋಟೋಕಾಲ್ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡಿದ್ದು ಅತಿ ಶೀಘ್ರದಲ್ಲಿ ಕೇಂದ್ರ ಹಣಕಾಸು ಇಲಾಖೆಗೆ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಲಿದ್ದಾರೆ DRI ಅಧಿಕಾರಿಗಳು. ಓಕೆ, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.